ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಗೀತಶ್ರೀ ವ್ಲಾಗ್ಸ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ನನ್ನ ಡಿನ್ನರ್ ಮೆನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ವೈಟ್ ಪುಲಾವ್ ವಿತ್ ಪನ್ನೀರ್ ಡಿಶ್, ರೋಟಿ ಆ್ಯಂಡ್ ಸ್ಯಾಲೆಡ್. ಬನ್ನಿ ಪ್ರಿಪ್ರೇಷನ್ ಶುರು ಮಾಡೋಣ. ನಾನಿಲ್ಲಿ ಇದಕ್ಕೆ ಬೇಕಾಗುವ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ವೈಟ್ ಪುಲಾವ್ಗೆ ಬೇಕಾಗುವ ರೈಸ್ ಎಲ್ಲ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೋಕೋನಟ್ ಮಿಲ್ಕ್. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಕೋಕೋನಟ್ ಮಿಲ್ಕ್ ಯಾವ ಥರ ಮಾಡೋದು ಅಂತ. ನಾನು ಕೋಕೋನಟ್ ಗ್ರೇಟ್ ಮಾಡ್ತಾ ಇದ್ದೀನಿ. ಒಂದು ಕೋಕೋನಟ್ ಗ್ರೇಟ್ ಮಾಡಿ ಮಿಕ್ಸಿಗೆ ಹಾಕಿ ಅದರಲ್ಲಿ 1 ಲೋಟ ನೀರು ಆ್ಯಡ್ ಮಾಡಿ ಮಿಕ್ಸಿಗೆ ಚೆನ್ನಾಗಿ ರುಬ್ಕೋಬೇಕು. 1 ಲೋಟ ನೀರು ಆ್ಯಡ್ ಮಾಡಿ ಮಿಕ್ಸಿ ಚೆನ್ನಾಗಿ ರುಬ್ಕೊಂಡ್ಮೇಲೆ ಸ್ಟ್ರೈನರಲ್ಲಿ ನಾವು ಅದರದ್ದು ಮಿಲ್ಕ್ ತೆಗಿಬೇಕು. ಒಂದು ಕೋಕೋನಟಲ್ಲಿ 2 ಗ್ಲಾಸ್ ಮಿಲ್ಕ್ ಬರೋಷ್ಟು ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದರೆ ನಾನಿಲ್ಲಿ ಆಲ್ಮೋಸ್ಟ್ 1.5 ಗ್ಲಾಸ್ ರೈಸ್ ಇದ್ದು ಪುಲಾವ್ ಮಾಡ್ತಿದ್ದೀನಿ. ಅದಕ್ಕೆ 2.5 ಗ್ಲಾಸದ್ದು ಮಿಲ್ಕ್ ಬೇಕಾಗುತ್ತೆ. ಸ್ಟ್ರೈನರಲ್ಲಿ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸಿ ಮಿಲ್ಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವೀಗ ಸ್ಟಾರ್ಟಿಂಗಲ್ಲಿ ಪನ್ನೀರ್ ಡಿಶ್ ಮಾಡೋದಕ್ಕೆ ವೆಜಿಟೇಬಲ್ಸ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ನಾನೊಂದು ಗ್ಲಾಸ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ದಹಿ ಅಂದರೆ ಮೊಸರು, ಕರ್ಡ್ ಒಂದು 4 ಸ್ಪೂನ್ ದಹಿ ಹಾಕಿದ್ದೀನಿ. ಮತ್ತು 1 ಸ್ಪೂನ್. ಸೊ ನಾವಿಲ್ಲಿ ಫಸ್ಟ್ಗೆ ಪನ್ನೀರ್ ಡಿಶ್ ಮಾಡೋದಕ್ಕೆ ಮ್ಯಾರಿನೇಷನ್ ಮಾಡುವ. ಸೊ ಅದಕ್ಕೆ ಸ್ಟಾರ್ಟಿಂಗಿಗೆ 4-5 ಸ್ಪೂನ್ಸ್ ದಹಿ ಅಂದರೆ ಮೊಸರು ತಗೊಂಡಿದ್ದೀನಿ. ಮೊಸರು ಇಲ್ಲಿ ಜಾಸ್ತಿ ಹುಳಿ ಇರಬಾರ್ದು, ಗಟ್ಟಿ ಮೊಸರು ಇರಬೇಕು. ಅದಕ್ಕೆ 1 ಸ್ಪೂನ್ ಬೇಸನ್ ಅಂದರೆ ಕಡಲೆ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಹಲ್ದಿ ಪೌಡರ್ ಸ್ವಲ್ಪ 1/4 ಸ್ಪೂನ್, ರೆಡ್ ಚಿಲ್ಲಿ ಪೌಡರ್, ಮತ್ತು ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕಬೇಕು, 1 ಸ್ಪೂನ್ ಅಷ್ಟು. ಮತ್ತು ಧನಿಯಾ ಜೀರಾ ಪೌಡರ್ 1-1.5 ಸ್ಪೂನ್ ಹಾಕಬೇಕು. ಮತ್ತು ಸಾಲ್ಟ್, ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಪೇಸ್ಟ್ ರೀತಿಯಲ್ಲಿ ಬರುತ್ತೆ. ಈಗ ಒಂದು ವೇಳೆ ನಿಮ್ಮದು ಮೊಸರಿನ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಬೋದು, ನಾನಿಲ್ಲಿ ಹಾಕಿಲ್ಲ. ಸೊ ಇದು ಮಿಕ್ಸ್ ಒಂದು ಪೇಸ್ಟ್ ಫಾರ್ಮೇಷನ್ಗೆ ಬರುತ್ತೆ. ತುಂಬ ಗಟ್ಟಿ ಇರಬಾರ್ದು, ಅದು ಕೋಟಿಂಗ್ ಬರಬೇಕು ವೆಜಿಟೇಬಲ್ ಮೇಲೆ. ನಾನಿಲ್ಲಿ ಆನಿಯನ್, ಕ್ಯಾಪ್ಸಿಕಮ್, ಪನ್ನೀರ್ ಕ್ಯೂಬ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡು ಆಲ್ರೆಡಿ ಇದನ್ನು ಮತ್ತೆ ಪೇಸ್ಟ್ ಚೆನ್ನಾಗಿ ಅದ್ರ ಮೇಲೆ ಕೋಟಿಂಗ್ ಬರೋ ಥರ ಮಿಕ್ಸ್ ಮಾಡಬೇಕು. ಈ ಸಮಯದಲ್ಲಿ ನಾವು ನೋಡ್ಕೋಬೋದು ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಬೋದು. ಸೊ ಆಮೇಲೆ ಟೊಮ್ಯಾಟೊ ಕೂಡ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ 10-15 ಮಿನಿಟ್ಸ್ ಹಾಗೆ ರೆಸ್ಟಿಗೆ ಇಡಬೇಕದು. ಈಗ ನಾನಿಲ್ಲಿ ಅಲ್ಲಿ ಪನ್ನೀರ್ ಡಿಶ್ ಮ್ಯಾರಿನೇಟ್ ಆಗ್ತಾ ಇರೋ ಸಮಯದಲ್ಲಿ ನಮಗೆ ಒಂದು ಟೈಮ್ ಸಿಗುತ್ತಲ್ಲ, ಆ ಟೈಮಲ್ಲಿ ಇನ್ ಬಿಟ್ವೀನ್ ದ್ಯಾಟ್ ಗ್ಯಾಪ್ ನಾನು ಪುಲಾವ್ ಮಾಡ್ತಾ ಇದ್ದೀನಿ. ಓಕೆ, ವೈಟ್ ಪುಲಾವ್ ನಾನೊಂದು ಕುಕ್ಕರ್ ತಗೊಂಡಿದ್ದೀನಿ. ಆ ಕುಕ್ಕರಲ್ಲಿ ಕುಕ್ಕರ್ ಬಿಸಿಯಾಗಿ 2 ಸ್ಪೂನ್ ಗೀ ತಗೊಂಡಿದ್ದೀನಿ. मैंने यहाँ पे 2 ಸ್ಪೂನ್ घी लिया है, ಶುದ್ಧ घी. ಬಿಸಿ ಆದಾಗ 2 ತೇಜ್ ಪತ್ತ, 2 ಫ್ಲವರ್ ಹೂ, ಸೋಂಫ್, ಜೀರಾ, 2 ಇಲಾಚಿ, 2 ಏಲಕ್ಕಿ ಮತ್ತು ಚಕ್ಕೆ, ಗರಂ ಮಸಾಲ, ಖಡೆ ಗರಂ ಮಸಾಲ ಹಾಕಿ ಫ್ರೈ ಮಾಡಬೇಕು. ಅದೊಂಚೂರು ಬಿಸಿ ಆಗಬೇಕು. ಹಾಕಿದ ಮೇಲೆ 2 ನಿಮಿಷ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಿಂಜರ್ ಮತ್ತು ಗಾರ್ಲಿಕ್ ಅಂದರೆ ಪೇಸ್ಟ್ ಹಾಕಬಾರ್ದು, ಕಟ್ ಮಾಡಿನೇ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ 2-3 ನಿಮಿಷ ನಾನಿಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬಾರ್ದು, ಅದನ್ನು ಸ್ಮಾಲ್ ಕಟ್ ಮಾಡಿ ಹಾಕಬೇಕು ಚಿಕ್ಕದಾಗಿ. ಅದನ್ನು 1 ನಿಮಿಷ ಕೈ ಆಡಿಸ್ಬೇಕು. ಅಂದರೆ ಉಸ್ಕಾ ರಾ ಫ್ಲೇವರ್ ಚಲೆ ಜಾನ ಚಾಹಿಯೆ, ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಈಗ ಇಲ್ಲಿ ನಾನು 1 ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಲಂಬ ಸ್ಲೈಸ್ ಮಾಡಿ ಕಟ್ ಮಾಡಿದ್ದೀನಿ. ತಬ್ ತಕ್ ಫ್ರೈ ಕರ್ನಾ ಹೇ 2 ಮಿನಿಟ್. 2 ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಇಲ್ಲಿ ಸ್ವಲ್ಪ ಗೀ ಕಮ್ಮಿ ಆಯಿತು ಅಂತ ಕಾಣಿಸ್ತು ನನಗೆ, ಅದಕ್ಕೆ ಮತ್ತೆ 1 ಸ್ಪೂನ್ ಗೀ ಸೇರಿಸ್ತಾ ಇದ್ದೀನಿ. मैं यहाँ पे और 1 चम्मच घी ऐड किया है. तो अभी इसमें मैं ऑलरेडी सोक करके रखा था राइस. मैं यहाँ बासमती राइस यूज़ कर रही हूँ. एक 20 मिनट के लिए मैं सोक करके रखी थी, वो राइस मैंने ऐड किया अभी. तो बासमती राइस यूज़ कर सकते हैं, नहीं तो सोना मसूरी राइस भी यूज़ कर सकते हैं. मैं 1.5 ग्लास 1.5 ग्लास राइस का पुलाव बना रही हूँ. इसलिए मैंने ऐड किया. वो भी थोड़ा 1-2 मिनट के लिए मैं फ्राई करना ज़रूरी है. अभी मैं वेजिस ऐड कर रही हूँ. ग्रीन पीस, बटानी, कैरेट.
ವೆರಿ ಸ್ಮಾಲ್ ಕಟ್ ಮಾಡಿದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನಾನು ಪಿಂಕ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸಾಲ್ಟ್ ರುಚಿಗೆ ತಕ್ಕಷ್ಟು, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟು ಸಾಲ್ಟ್ ನೋಡ್ಕೊಂಡು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಆಮೇಲೆ ನಾನಿಲ್ಲಿ ಯಾವುದೇ ಕೆಂಪು ಖಾರ ಅಂದರೆ ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ರೆಡ್ ಚಿಲ್ಲಿ ಪೌಡರ್ ಆಗಲಿ ಅಥವಾ ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ 2 ಗ್ರೀನ್ ಚಿಲ್ಲಿ ಸ್ಲಿಟ್ ಕಟ್ ಮಾಡಿ ಹಾಕಿದ್ದೀನಿ. ಈ ಪುಲಾವಲ್ಲಿ ಕಲರ್ ಯೂಸ್ ಮಾಡಲಿಕ್ಕಿಲ್ಲ, ಹಲ್ದಿ ಪೌಡರ್ ಹಾಕಲಿಕ್ಕಿಲ್ಲ, ರೆಡ್ ಚಿಲ್ಲಿ ಪೌಡರ್ ಹಾಕಲಿಕ್ಕಿಲ್ಲ. ಸೊ ನಾನೀಗ ಕೋಕೋನಟ್ ಮಿಲ್ಕ್ ಹಾಕ್ತಾ ಇದ್ದೀನಿ. 2.5 ಗ್ಲಾಸ್ ಹಾಕಿದ್ದೀನಿ. ಈಗ ಇನ್ ಕೇಸ್ ಯಾರಿಗಾದ್ರೂ कोकोनट मिल्क अवेलेबल इल्ला अंदरे, अगर किसी को कोकोनट मिल्क अवेलेबल नहीं होता है तो कौ मिल्क से भी बना सकते हैं, क्योंकि टेस्ट ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಅಥವಾ ಇನ್ ಕೇಸ್ 1 ಗ್ಲಾಸ್ ಕೋಕೋನಟ್ ಮಿಲ್ಕ್ 1 ಗ್ಲಾಸ್ ಕೌ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಫುಲ್ 1 ಕೋಕೋನಟ್ಟಿದ್ದು 2.5 ಗ್ಲಾಸ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಮಸಾಲೆಸ್ ಆ್ಯಡ್ ಮಾಡ್ತಿದ್ದೀನಿ. ಲೈಕ್ ಧನಿಯಾ ಜೀರಾ ಪೌಡರ್, ಗರಂ ಮಸಾಲ ಪೌಡರ್ ಅಷ್ಟೇ. ಹಲ್ದಿ ಆರ್ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲಿಕ್ಕೆ ಇಲ್ಲ, ಯಾಕಂದರೆ ಅದು ಕಲರ್ ಚೇಂಜ್ ಆಗುತ್ತೆ, ಫ್ಲೇವರ್ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ವಾಟರ್ ಕನ್ಸಿಸ್ಟೆನ್ಸಿ, ನೀರು ಎಷ್ಟು ಬೇಕು ಬೇಡ ನಾವು ಲೆವೆಲ್ ಕರೆಕ್ಟ್ ನೋಡಿಕೊಂಡು, ಈಗ ನಾನು 1.5 ಗ್ಲಾಸ್ ಬಾಸುಮತಿ ರೈಸ್ ಹಾಕಿರೋದ್ರಿಂದ ಸೋಕ್ ಮಾಡಿರೋದ್ರಿಂದ ಇವಾಗ ಅದಕ್ಕೆ 2.5 ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದು ಇಟ್ಟಿದ್ದೀನಿ. ಇವಾಗ ಇಲ್ಲಿ ನಾವು ಮತ್ತೆ ನಮ್ಮ ಪನ್ನೀರ್ ಡಿಶ್ ಮಾಡೋದಕ್ಕೆ ರೆಡಿ ಮಾಡೋಣ. ನಾನೊಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಆ ಫ್ರೈ ಪ್ಯಾನಲ್ಲಿ ಸ್ವಲ್ಪ ಕಾಜು ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ 1 ಸ್ಪೂನಷ್ಟು ಗೀ ಹಾಕಿದ್ದೀನಿ ಅಷ್ಟೇ. ಕಾಜು ಒಂಚೂರು ಕ್ಯಾಶ್ಯೂನೆಟ್ ಒಂಚೂರು ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದನ್ನು ಆಮೇಲೆ ಲಾಸ್ಟಲ್ಲಿ ಸೇರಿಸಬೇಕು. ಅದರದ್ದು ಕ್ರಂಚಿನೆಸ್ ಇರಬೇಕಾಗುತ್ತೆ, ಇಲ್ಲಾಂದರೆ ಸಬ್ಜಿ ಜೊತೆ ಅದನ್ನು ಫ್ರೈ ಮಾಡಿದರೆ ಕ್ರಂಚಿನೆಸ್ ಹೋಗುತ್ತೆ. ಇವಾಗ ಅದು ಫ್ರೈ ಆಗಿದೆ, ನಾನು ಒಂದು ಚಿಕ್ಕ ಬೌಲಲ್ಲಿ ಎತ್ತಿ ಇಟ್ಕೊಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಸಬ್ಜಿ ಆದಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡೋದು. ಈಗ ಅದೇ ಫ್ರೈ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಗೀ ಆ್ಯಡ್ ಮಾಡಿಕೊಂಡು ಈಗ ಸಬ್ಜಿ ಮಾಡೋದಕ್ಕೆ ನಾವು ರೆಡಿ ಮಾಡೋಣ. ಅದರಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಜೀರಾ ಹಾಕಿದ್ದೀನಿ. ಆಮೇಲೆ ಅದೇ ಥರ ಜಿಂಜರ್ ಮತ್ತು ಗಾರ್ಲಿಕ್ ಸ್ಮಾಲ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಹಾಕಿಲ್ಲ, ಹಾಕಬಾರ್ದು, ಯಾಕಂದರೆ ಅದು ಸ್ವಲ್ಪ ಇದಾಗುತ್ತೆ, ಸ್ಟಿಕ್ಕಿ ಬರುತ್ತೆ. ದೆನ್ ಅಗೇನ್ ಐ ಆಮ್ ಆ್ಯಡಿಂಗ್ ಹಿಯರ್ ಸಮ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಅಷ್ಟೇ. ನಾನಿಲ್ಲಿ ತುಂಬಾ ಕಮ್ಮಿಗೆ ಯೂಸ್ ಮಾಡ್ತಾ ಇದ್ದೀನಿ, ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇಟ್ ಇಸ್ ಹೆಲ್ತಿ. ಆಮೇಲೆ ಈಗ ಇಲ್ಲಿ ನಾವು ಆಲ್ರೆಡಿ ಮೆರಿನೇಟ್ ಮಾಡಿ ಇಟ್ಕೊಂಡಿರೋ ವೆಜ್ಜಸ್ ಎಲ್ಲ ಇದೆಯಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಇದು ಒಂಚೂರು ಗೀ ಹಾಕಿದ್ಮೇಲೆ ಅಂದರೆ ಪೌಡರ್ ಎಲ್ಲ ಹಾಕಿದ್ಮೇಲೆ ಒಂಚೂರು ಜಾಸ್ತಿ ಫ್ಲೇಮೆಲ್ಲ ಜಾಸ್ತಿ ಇಟ್ಕೊಂಡು ಅದು ನೋಡ್ಕೋಬೇಕು, ಇಲ್ಲಾಂದರೆ ಅದು ಸುಟ್ಟೋಗ್ಬೋದು. ಸೊ ಇವಾಗ ಪನ್ನೀರ್, ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಹಾಕಿದ ತಕ್ಷಣ ನಾವು ಅದರಲ್ಲಿ ಬೇಸನ್ ಹಾಕಿರೋದ್ರಿಂದ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಬೌಲಲ್ಲಿ ಸ್ವಲ್ಪ ಹಾಗೆ ಮಸಾಲ ಉಳಿದಿದೆ ಅಲ್ವಾ, ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಅದನ್ನು ಒಂದು ಅಗ್ಲವಾಗಿ ಚೆನ್ನಾಗಿ ಫ್ರೈ ಆಗೋವರೆಗೆ ಫ್ರೈ ಮಾಡಬೇಕು, ತಿರುಗಿಸ್ತಾ ಇರಬೇಕು. फिर यहाँ पे वो जल्दी गाढ़ा हो जाता है, तो इसमें थोड़ा सा अगर पानी की ज़रूरत है तो थोड़ा पानी ऐड कर सकते हैं हम यहाँ. और यहाँ पे बीच में थोड़ा एक ऑयल ऐड किया था. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹೆಚ್ಚು ಕಡಿಮೆ ಇದ್ದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಾನೀಗ ಇದನ್ನು ಒಂದು 5 ಮಿನಿಟ್ಸ್ ಮೀಡಿಯಮ್ ಸ್ಲೋನಲ್ಲಿ ಕುಕ್ ಆಗಲಿಕ್ಕೆ ಬಿಡ್ತೀನಿ. ಮುಚ್ಚಳ ಮುಚ್ಚಿ ಕುಕ್ ಆಗಲಿಕ್ಕೆ ಇಡಬೇಕು. ಓಕೆ, ಇವಾಗ ನಮ್ಮ ನೆಕ್ಸ್ಟ್ ರೋಟಿ ಮಾಡುವ, ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ यहाँ पे आपको एक रोटी बनाने का ये झलक दिखाया है, डाला है. रोटी बना रही हूँ मैं, गोल रोटी. तो ಪನ್ನೀರ್ ಸಬ್ಜಿ ಕೆ ಸಾಥ್ ये अच्छा ಕಾಂಬಿನೇಷನ್. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಒಂದು ರೋಟಿ ಮಾಡ್ತಾ ಇದ್ದೀನಿ. ಓಕೆ, ಸೊ ರೋಟಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಮ್ಮ ಎಲ್ಲ ಡಿಶಸ್ ರೆಡಿ ಆಯಿತು. ಕುಕ್ಕರ್ ಓಪನ್ ಮಾಡಿ ನೋಡುವ. अभी हम देखेंगे ओपन करके हमारा पुलाव कैसे बना है, वाइट पुलाव. ओके, एकदम परफेक्ट बना है, करेक्ट खिला बना है. मैं दिखा रही हूँ, मैं अभी प्लेटिंग करती हूँ सो दैट आप ठीक से देख सकते हैं. जो कलर भी वाइट दिख रहा है, कलरफुल, और उसका टेस्ट भी यम्मी, खुशबू तो बहुत अच्छा आ रहा है. तो अभी यहाँ पे हमारा पनीर देखिए, मैं 5 मिनट के लिए रखा था, इसके बाद बंद कर दिया था. तो अभी मैं मिक्स करती हूँ ना. मैं शुरुआत में हम काजू फ्राई करके रखा था, अभी लास्ट में डालना है, क्योंकि वो क्रंचीनेस हमको खाते समय मुँह में मिलना चाहिए. ಬಾಯಿಗೆ ಸಿಗಬೇಕು ಅದರಲ್ಲಿ ಕಾಜು. ಇವಾಗ ಲಾಸ್ಟಲ್ಲಿ ಹಾಕಬೇಕು, ಇವಾಗ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟು ಕಲರ್ಫುಲ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ಸಬ್ಜಿದು.
ಟೇಸ್ಟ್ ಹಾಗೆ ಇರ್ಬೋದು. ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆ 2 ಚಪಾತಿ ಕೂಡ ಇಡ್ತಾ ಇದ್ದೀನಿ ಅಂತ ರೋಟಿ. ಸೊ ಇದ್ರ ಜೊತೆನಲ್ಲಿ ಸಲಾಡ್ ನಾನು ಆಲ್ರೆಡಿ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ವಿಡಿಯೋ ತೋರಿಸ್ಲಿಲ್ಲ ನಿಮಗೆ, ಸಲಾಡ್ ಕಟ್ ಮಾಡಿರೋ ವಿಡಿಯೋ ತೋರಿಸ್ಲಿಲ್ಲ. ಸೊ ಹಾಗೆ ಆನಿಯನ್ ಸಲಾಡ್, ಆನಿಯನ್ ಮತ್ತು ಕ್ಯುಕ್ಯುಂಬರ್, ಸೌತೆಕಾಯಿ, ಈರುಳ್ಳಿ ಮತ್ತು ಸೌತೆಕಾಯಿ ಸಲಾಡ್. ಇದು ನಮ್ಮ ಇವತ್ತಿನ ಡಿನ್ನರ್ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ಈ ರೆಸಿಪಿ ನಿಮ್ಮ ಮನೇಲಿ ಮಾಡಿ ನೋಡಿ, ಹೇಗಿದೆ, ಪರ್ಫೆಕ್ಟ್ ಕಾಂಬಿನೇಷನ್ ಪರ್ಫೆಕ್ಟ್ ಇದೆಯಾ, ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ. ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ಹೀಗೆ ಇರಲಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.